ಸಂಗಿ ಇಲ್ಲೇನ್ ಮಾಡ್ತಿದ್ಯಾ? ಎಲ್ಲ ವೇಟ್ ಮಾಡ್ತಿದಾರೆ, ಬಾ ಹೋಗೋಣ. ಇರೋ ಬರ್ತೀನಿ. ನಾವ್ ಹೋಗಿ ಅವನ್ ಬಗ್ಗೆ ಕೇಳಕ್ ಆಗಲ್ಲ. ಲೆಟ್ಸ್ ಪ್ರೇ ಫಾರ್ ಹಿಮ್. ಎಲ್ಲೋ ಒಂದ್ ಕಡೆ ಇರ್ತಾನೆ, ಆದ್ರೆ ಅವ್ನ್ ನಿಂತರನೇ ನಿನ್ ನೆನ್ಪಲ್ಲೇ ಇರ್ತಾನೆ ಅಂತ ಅಶ್ಯೂರ್ ಮಾಡಕ್ಕಾಗಲ್ಲ. ಓಕೆನಾ? ಅಪ್ಪ ನೋಡ್ತಿದಾರೆ, ಬಾ ಹೋಗೋಣ. ಐರಾ, ಸರಿಯಾಗಿ ನೋಡ್ಕೋ. ಇದೇ ನಾನು ಹೊಸದಾಗಿ ತಗೊಂಡಿರೋ ಬೀಚ್ ಹೌಸ್. ವೀಣಾ ನೀನು ಬಾ. ಕಮ್ ಆನ್, ಜಾಯಿನ್ ಮೀ. ಇಲ್ಲ ಅಂದ್ರೆ ಜಾನಿ ವಾಕಿಂಗ್ ಕರ್ಕೊಂಡು ಹೋಗು. ಹೇ ಜಾನಿ, ಕಮ್ ಹಿಯರ್. ಏಯ್ ಬರ್ಮಾ, 6 ದಿನ ಆಯ್ತು, ಬಾಯ ಬಿಡ್ತಿಲ್ವಲ್ಲ ನೀನು? ಗಾಯ ಹೀಗೆ ಬಿಟ್ರೆ ಸೆಪ್ಟಿಕ್ ಆಗ್ಬಿಡತ್ತೆ. ಏನಯ್ಯ, ನಾನು ನೋಡ್ತಾ ಇದ್ದೀನಿ, ನಿನ್ ಬಿಲ್ಡಪ್ ಕೊಡ್ತಾನೆ ಇದೆಯಾ. ನಾನು ಒಪ್ತಿಲ್ವಲ್ಲ, ನನ್ನ ಶೂಟ್ ಮಾಡು. ಅಲ್ಲೊಬ್ಬ ಐರಾ ಅಂತ ಇದ್ದಾನೆ, ಅವನ್ನ ಇಡಿ, ನನ್ನ ಶೂಟ್ ಮಾಡಯ್ಯ. ನಾನ್ ನಿನ್ನ ಸುಡಲ್ಲ ಅಂತ ಅನ್ಕೊಂಡಿದ್ಯಾ? ಇದೇ ಕಾಂಪ್ಯಾಕ್ಟ್ ಮಾಡಲ್ ಗನ್ ಆಗಿದ್ರೆ ನಾನು ಗೌರವದಿಂದ ಸಾಯ್ತಿದ್ದೆ. ಏಯ್, ಆ ಗುರುರಾಜ ನಿನ್ಗಂತದ್ ಏನೋ ಕೊಡ್ತಾನೆ. ಏನನ್ ಬೇಕಂದ್ರೂ ತಗೊಳ್ಳೋ ಹಕ್ಕನ್ನು ಕೊಟ್ಟಿದ್ದಾರೆ. ಆಹಾ, ಇದು ಕೆಲ್ಸಕ್ಕೆ ಬರಲ್ಲ. ಈಗ ನೋಡು, ಟೆಸ್ಟಲ್ ಪಾಸ್ 100% ನಂಬೋದು. ಅವನ್ ಕಣ್ ಕಿತ್ತಕಿದ್ರು ಗುರಿ ಬಿಡಲ್ಲ. ಇವನು ಮಡ್ಕೆಲಿರೋ ನೀರು ಇದ್ದಾಗೆ, ಯಾವಾಗ್ಲೂ ನಿಮ್ ಜೊತೆನೇ ಇರೋ ಒಬ್ಬ ವ್ಯಕ್ತಿ. ಆಫೀಸರ್, ತಪ್ಪಾಗಿ ಹೇಳ್ತಾ ಇದ್ಯಾ. ತುಂಬಿದ ಮಡಿಕೆನ ದಾರದಲ್ಲಿ ಕಟ್ಟಿಟ್ರೆ ಬಾರಕ್ಕೆ ಮಡಿಕೆ ಒಡೆದೋಗುತ್ತೆ. ಐರಾ, ಸಾರಿ ಬರ್ಮಾ, ನೀನು ಒಳ್ಳೆಯವನೋ ಕೆಟ್ಟವನೋ ನನಗೆ ಗೊತ್ತಿಲ್ಲ. ನನ್ನ ಜೊತೆ ಇದ್ರೆ ಸಿಂಹ ಥರ ಬಲ ಇದ್ದವನು. ನಾವು ನಮ್ದವ್ರನ್ನ ಯಾವತ್ತೂ ನಡು ರಸ್ತೆಯಲ್ಲಿ ಕೈ ಬಿಡಬಾರ್ದು. ಇಷ್ಟೆಲ್ಲ ಮಾಡು ಅಂತ ನಾನು ನಿನಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ಲಿಲ್ವಲ್ಲ. ಗುರುರಾಜು ನಿನ್ಗೆ ಏನ್ ಕೊಡ್ತಾರೆ ಅಂತ ಕೇಳಿದೆ. ಏನ್ ಬೇಕಾದ್ರೂ ತಗೊಳ್ಳೋ ಅಧಿಕಾರ ಕೊಟ್ಟಿದ್ದಾರೆ ಅಂತಾನೆ. ಹಾಗ ಬರ್ಮಾ, ಏನ್ ಬೇಕಾದ್ರೂ ತಗೋ, ಎಷ್ಟು ಬೇಕಾದ್ರೂ ತಗೋ. ನಿನ್ ಕೈಯಲ್ಲಿ ಎತ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ನನಗೆ ಕೇಳು, ನಾನ್ ಕೊಡ್ತೀನಿ. ಕೇಳಿಲ್ಲ ಅಂದ್ರೆ ಏನು ಸಿಗಲ್ಲ. 4 ಚಿಕನ್ ಬಿರಿಯಾನಿ, 1 ಫುಲ್ ಕೋಳಿ, 10 ಮೊಟ್ಟೆ, 15 ಪರೋಟ. ಒಳ್ಳೆ ಜೋಕ್ ಮಾಡ್ತಾನೆ. ಜೋಕಲ್ಲ ಕಣಯ್ಯ, ಹಸಿವು. ತಕ್ಕೊಟ್ಟಿಲ್ಲ ಅಂದ್ರೆ ನಿನ್ನೆ ತಿನ್ಬಿಡ್ತೀನಿ, ಅಷ್ಟೊಂದು ಹಸಿವು. ಕೇಳ್ತಾ ಇದ್ದಾನಲ್ಲ, ತರಿಸ್ಕೊಡಿ, ಆಮೇಲೆ ನಾನು ಲೆಕ್ಕ ನೋಡ್ತೀನಿ. ಏನೋ ಬರ್ಮಾ, ಈ ಗುರುರಾಜ ರಿಯಲ್ ಎಸ್ಟೇಟ್ ಅಲ್ಲಿ, ಸಮುದ್ರ ಬಿಸ್ನೆಸ್ ಅಲ್ಲಿ ಇವನ ಹತ್ರ ಕೆಲ್ಸಕ್ಕೆ ಸೇರ್ಬೇಕು ಅಂದ್ರೆ ಇಷ್ಟು ಕಷ್ಟವಾಗಿರೋ ಟೆಸ್ಟ್ ಅನ್ಭವಿಸ್ಬೇಕು ಅನ್ಕೋತಾ ಇದೀಯಾ? ನೀನ್ ಅನ್ಕೋತೀಯ ನಾನು ಮಾಡ್ತಾ ಇರೋ ಬಿಸ್ನೆಸ್ ಎಲ್ಲ ಮೇಲ್ ಜಗತ್ತಿಗೆ. ಐ ವಾಶ್. ನನ್ನ ವ್ಯವಹಾರನೇ ಬೇರೆ. ನೀನ್ ಲೋಕಲ್ ಆಗಿ ಮಾಡ್ತಾ ಇರೋ ಪಿಸ್ತೂಲ್ ಬಿಸ್ನೆಸ್ನ ನಾನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇನೆ. ವೆಪನ್ ಡೀಲ್ ಅಂದ್ರೆ ಗೊತ್ತಾ ನಿಮ್ಗೆ? ಸರಿ ಬಿಡು, ಅದೇ ನನ್ನ ಒರಿಜಿನಲ್ ಬಿಸ್ನೆಸ್. ಸಣ್ಣ ಪುಟ್ಟ ಎಲ್ಲ ಮಾಡೋದಿಲ್ಲ ನಾನು. ಗೌರ್ನಮೆಂಟ್ ಕಮಿಷನ್ನೇ ಸುಮಾರು ಕೋಟಿ ಬರುತ್ತೆ. ಎಲ್ಲಾನು ಲೀಗಲ್. ಇನ್ಕಮ್ ಟ್ಯಾಕ್ಸ್ ಕಟ್ತೀವೋ. ಕಸೋಕಿ ಇದಾನಲ್ಲ, ಕಸೋಕಿ ಅವನೇ ಇದರಲ್ಲಿ ನಂಬರ್ 1. ನಿನಗೆ ಗೊತ್ತಾ? ಸರಿ ಬಿಡು, ಇದರಲ್ಲಿ ಏನು ಉಳಿಯುತ್ತೆ ಅಂತ ನೋಡ್ತೀಯಾ? ಗೌರ್ನಮೆಂಟ್ ಈ ಬಿಸ್ನೆಸ್ನ ಬೆಳಕಲ್ಲೂ ಮಾಡುತ್ತೆ, ಹಾಗೆ ಕತ್ಲಲ್ಲೂ ಮಾಡುತ್ತೆ. ಆ ರಹಸ್ಯನ ನಾವು ನೋಡ್ಕೊಂಡಿಲ್ಲ ಅಂದ್ರೆ ಗೌರ್ನಮೆಂಟೇ ಹಿಡಿತಾರೆ, ಗೊತ್ತಾ? ಸರಿ ಬಿಡು, ನಮ್ ವೀರವೇಲ್ ಇದ್ದಾನಲ್ಲ, ಸ್ವಲ್ಪ ಡೆವಲಪ್ ಆಗ್ತಾ ಇದ್ದಾನೆ ಈಗೀಗ. ನನ್ ಬ್ಲಡ್ ಅಲ್ವಾ, ಅವನಿಗೆ ಹೆಲ್ಪ್ ಆಗ್ಲಿ ಅಂತ ನಿನ್ನ ತಯಾರು ಮಾಡ್ತಾ ಇದ್ದೀನಿ. ನನಗೊಬ್ಬ ಐರಾ ತರ ಅವನಿಗೆ ನೀನು. ಇದಾದ್ರೂ ಅರ್ಥ ಆಯ್ತಾ? ಇದೊಂದು ಪಾಯಿಂಟ್ ಅರ್ಥ ಆದ್ರೆ ಸಾಕು.
ಅಲ್ಲ, ನಾನೊಂದು ವೇಳೆ ಆ ಪೊಲೀಸ್ ಆಫೀಸರ್ ಹತ್ರ ನಾನು ಇನ್ಫಾರ್ಮರ್ ಆಗ್ತೀನಿ ಅಂತ ಒಪ್ಕೊಂಡಿದ್ರೆ ಏನು ಮಾಡ್ತಿದ್ರಿ? ತುಂಬಾ ಸಿಂಪಲ್, ನಿನ್ನ ಮುಗಿಸ್ಬಿಡ್ತಾರೆ. ಯಾಕಂದ್ರೆ ನನ್ನ ಸಿಂಡಿಕೇಟ್ ರೂಲೇ ಹಾಗೆ. ಜೀವವೇ ನಡೆಯೋ ಯುದ್ಧಾಸನ, ಕನಸು ಕಾಣೋ ಈ ಕಣ್ಣಲ್ಲಿ ನನಸು ಮಾಡ್ಕೋ ನೀ ನಿಂತರಿ. ದಿನವು ಕನಸು ಕಾಣುತ್ತೀರೋ, ದಿನವು ಕನಸು ಕಾಣುತ್ತೀರೋ, ಕನಸಿನ ಒಳಗೆ ನನಸಿರಲು. ಲೇ ಅರಸ, ಎಲ್ಲೋಗ್ತಾ ಇದೆಯಾ? ಇರೋ ಬರ್ಮಾ, ನೀವ್ ಹೋಗೋ. ಒಂದ್ ದೊಡ್ಡ ಮ್ಯಾಟ್ ರನ್ನಿಂಗ್ ಹೇಳಿದ್ರು, ಇಸ್ಕೊಡ್ತೀನಿ ಇರೋ. ಬಾಯಿ ಕಡೆ ಐರ ಅಂದ್ರೆ ಐರನೇ. ಬರ್ಮ ನಿಂತ್ಕೋ. ಅರ್ಸುನ ಅವ್ರ ಹತ್ರ ಕಳಿಸ್ಬೇಕಂತ ಬರ್ಮ ನನ್ನ ಜೊತೆ ಬರ್ತಾನಂತೆ. ಯಾಕೆ? ನನ್ನ ಕೇಳಿದ್ರೆ ಅವ್ರನ್ನೇ ಕೇಳಬೇಕು. ಬರ್ಮಾ, ನಿನಗೆ ಕೆಲವು ಗೊತ್ತಿಲ್ದಿರೋ ವಿಷಯಗಳ ಬಗ್ಗೆ ನಿನ್ನ ಹತ್ರ ಮಾತಾಡದೆ ತಾನೆ. ಆ ವಿಷಯನ ತಿಳ್ಕೊಂಡಿರೋ ಒಬ್ಬನ್ನ ಅವನಿಂದ ನನ್ನ ಸಿಂಡಿಕೇಟ್ಗೆ ಪ್ರಾಬ್ಲಮ್ ಬರ್ತಾ ಇದೆ. ಸಿಂಡಿಕೇಟ್ಗೆ ಪ್ರಾಬ್ಲಮ್ ಬಂದ್ರೆ ಅದು ಗೌರ್ನಮೆಂಟ್ಗೂ ಬರುತ್ತೆ. ಇವನ್ಯಾಕಪ್ಪ, ನಾನೇ ನೋಡ್ಕೋತೀನಿ. ಏನೇರಾ ವೀರವೇಲ್? ಸರಿ, ನಿನಗೆ ಡೀಟೇಲ್ಸ್ ಬೇಕಾಗಿಲ್ಲ. ವೀರವೇಲ್ ನಿನ್ ಜೊತೆ ಬರ್ತಾನೆ, ಅವನು ಯಾರು ಅಂತ ತೋರಿಸ್ತಾನೆ, ಶೂಟ್ ಮಾಡಿ ಬಿಸಾಕು. ಬುಲೆಟ್ ದೇಹದಲ್ಲಿ ಸೇರ್ಕೊಳ್ಳೋವರೆಗೂ ಉಸಿರು ಹಾಗೆ ನಿಂತು ಹೋಗ್ಬೇಕು. ಅಪ್ಪ, ಇಂಥ ಕೆಲ್ಸಕ್ಕೆಲ್ಲ ಅವನಿಗೆ ಹೇಳ್ತಾ ಇದ್ದೀರಲ್ಲ, ನಾನೇ ನೋಡ್ಕೋತೀನಪ್ಪ. ಐ ನೋ ಹೌ ಟು ಶೂಟ್. ಏನಾಯ್ತಾ? ಕೆಲಸ ಮಾಡೋಣ. ಇವನು ಬೇಡ, ನಮ್ ವೀರನು ಬೇಡ, ನಮ್ ಹುಡುಗರನ್ನ ಕಳ್ಸೋಣ. ಐರಾ, ಇನ್ನೂ ಅರ್ಥ ಮಾಡ್ಕೊಳ್ತಾ ಇದೆಯಲ್ಲ, ಇವನು ನಮ್ಮ ಸರ್ಕಲ್. ವೀರ, ನಾನು ನಿನ್ ಜೊತೆ ಬರ್ತೀನಿ. ಈ ತರದ ಮ್ಯಾಟ್ರಿಕ್ ಕರ್ಕೊಂಡು ಹೋದ್ರೆ ಅಪ್ಪ ನನಗೆ ಬೈತಾರೆ, ಗೊತ್ತಾ? ಏ, ನೀನ್ ಇನ್ನು ಮಗುನಪ್ಪ, ಬಾ ನನ್ ಜೊತೆ. ಹೋಗೋಣ ಬಾ. ಇವನೇ ಬರ್ಮಾ, ಅಪ್ಪ ಹೇಳಿದ ಮನುಷ್ಯ. ಚೆನ್ನಾಗಿ ನೋಡ್ಕೋ. ಮಾಫಿಯಾ ಲಿಂಕು. ಡೆಲ್ಲಿಯಲ್ಲಿ ಇಬ್ರು IAS ಆಫೀಸರ್ಗಳನ್ನ ಎತ್ತಿದ್ದಾನೆ. ವೆಪನ್ ಡೀಲಿಂಗ್ ಅಲ್ಲಿ ಕ್ಲಾಶ್ ಆಗೋದಕ್ಕೆ ಬರ್ತಾ ಇದ್ದಾನೆ. ಹೋಗು, ಪಾಯಿಂಟ್ ಬ್ಲಾಂಕ್ ಅಲ್ಲಿ ಸುಟ್ಟಾಕು. ಹೋಗ್ತಾನೆ, ಸುಟ್ಟಾಕ್ತಾನೆ, ಸತ್ತೋಗ್ತಾನೆ. ಅವನಲ್ಲ, ಬರ್ಮಾ. ಏನ್ ಹೇಳ್ತಾ ಇದ್ಯಾ? ನನ್ನ ಮಗು ಅಂದಿದ್ರಲ್ಲ, ಇಲ್ಲಿ ನೋಡಿ. ಗನ್ ಚೇಂಜ್ ಮಾಡ್ಬೇಕಾದ್ರೇನೆ ಬುಲೆಟ್ಸ್ನ ತೆಗೆದ್ಬಿಟ್ಟೆ. ಈ ಮಾಫಿಯಾದವರೆಲ್ಲ ಗನ್ ಇಲ್ದೆ ಹೊರಗಡೆ ಬರೋದೇ ಇಲ್ಲ. ಈ ಬರ್ಮಾ ಬುಲೆಟ್ಸ್ ಇಲ್ದೆ ಹೋಗ್ತಾ ಇದ್ದಾನೆ. ಹತ್ರ ಹೋಗ್ತಾನೆ, ಸುಡ್ತಾನೆ, ಕ್ಲಿಕ್ ಅಂತ ಸೌಂಡ್ ಮಾತ್ರ ಬರುತ್ತೆ. ಆ ಸೌಂಡ್ ಒಂದ್ ಸಾಕು ಅವನು ಬರ್ಮನ ಎತ್ತೋದಿಕ್ಕೆ. ಬೇಗ ಹೋಗಿ ಸಾಯ. ಗೋ 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 ಗೋ, ಹೋಗು. ಎಸ್ ಎಸ್. ಜೀವವೇ ನಡೆಯೋ ಯುದ್ಧಾಸನ, ಕನಸು ಕಾಣೋ ಈ ಗನ್ನ ಈಗ ಕೂಡ ಯೂಸ್ ಮಾಡ್ಬೋದು, ಡೌಟೇ ಇಲ್ಲ. ಅವನ್ ಸತ್ತೋದ. ಮಗು, ಗನ್ ಲೋಡ್ ಆಗಿದ್ರೆ ಎಷ್ಟು ವೆಯ್ಟು, ಲೋಡ್ ಆಗದೆ ಇದ್ರೆ ಎಷ್ಟು ವೆಯ್ಟು ಅಂತ ಈ ಬರ್ಮಾಗ್ ಚೆನ್ನಾಗಿ ಗೊತ್ತು. ನೆಕ್ಸ್ಟ್ ಟೈಮ್ ಕೆಲಸ ಕೊಡ್ಬೇಕಂದ್ರೆ ಬುಲೆಟ್ ತೆಗಿತೀರ ಕೊಡು. ಕೈ ನೋವ್ತಿದೆ, ನೀನೇ ಗಾಡಿ ಓಡಿಸು. ಹಂಗೋಗಿ ಹಿಂಗೋಗಿ ಹಂಗೋಗ್ಬಿಡು. ಹುಷಾರಮ್ಮ, ಪ್ಲೈವುಡ್ ಬ್ರಿಡ್ಜ್ ಜಾರಿಗಿರ್ ಬಿದ್ದೋಗ್ಬಿಟ್ಟಿಯಾ? ಎಂಬ ಗುಂಗಲಿ ಮುಳುಗಿದೆ, ಪ್ರೀತಿ ಚಿಗುರು ಚಿಗುರುತ್ತಿದೆ, ಪ್ರೀತಿಯ ಒಳಗೆ ನಲಿಯುತ್ತಿರುವೆ. ಎಡೆಲಿ ಆ ಗಂತೆಗೆ ಮರುದಿನವೇ ಪ್ರೀತಿ ಚಿಗುರು ಚಿಗುರುತ್ತಿದೆ, ಮತ್ತೆ ಇಲ್ಲಿಡು. ನೋ, ಆಗೋದಿಲ್ಲ. ನಿನಗ್ ನನ್ನ ಇಷ್ಟ ಇಲ್ವಾ ಅಥವಾ ಅರ್ಥ ಆಗ್ತಿಲ್ವಾ? ಸರಿ, ಐ ಲವ್ ಯು. ಆಗಲ್ಲ. ಹೆಚ್ಚುತ್ತಾಗಿದೆ ಪ್ರೀತಿಯ ಗುಂಗಲಿ ನಾನು ಮುಳುಗಿದೆ, ಪ್ರೀತಿಯ ಒಳಗೆ ನಾನಲಿಯುತ್ತಿರುವೆ. ಸಂಗೀತ, ನೀನ್ ನನಗಿಷ್ಟ ಆಗಿದ್ಯಾ ಅಂತ ಹೇಳು. ಹಾಡು ನನ್ನ ಉಸಿರಿನ ಒಳಗೆ ನಿನ್ನ ಬಚ್ಚಿಡಲೇನು, ಬಚ್ಚಿಟ್ಟು ನಿನ್ನ ನಾನು ಈಗ ಉಸಿರಾಡುವೆನು. ಹೇಳು. ನಾನಿನ್ನ ಶೂಟ್ ಮಾಡಲ್ಲ ಅಂತ
ನಿನಗ್ ಚೆನ್ನಾಗ್ ಗೊತ್ತು, ಅದಕ್ಕೆ ಸುಮ್ಮನೆ ಇದೆಯಲ್ಲ. ಇವಾಗ ನನ್ನ ಶೂಟ್ ಮಾಡ್ಕೊಳ್ಳಲ್ಲ ಅಂತ ನಿನ್ ಕೈಲಿ ಖಂಡಿತ ಹೇಳಕ್ಕಾಗಲ್ಲ. ಇವಾಗ ಹೇಳು, ಸಂಗೀತ ಐ ಲವ್ ಯು. ಏಯ್ ಆಟ ಆಡ್ಬೇಡ, ಫೀಲ್ ಮಾಡ್ಕೋತೀಯಾ? ಸತ್ತೋದ್ಮೇಲೆ ಹೆಂಗ್ ಫೀಲ್ ಮಾಡಕ್ಕಾಗತ್ತೆ? ಹಾ, ನೀನೇ ಫೀಲ್ ಮಾಡ್ತೀಯಾ? ಅಯ್ಯೋ ಸಂಗೀತ, ನಾನು ನಿನ್ನ ಮಿಸ್ ಮಾಡ್ಬಿಟ್ಟೆ, ತುಂಬಾ ಮಿಸ್ ಮಾಡ್ಬಿಟ್ಟೆ ಅಂತ. ನನ್ನ ಲವ್ ಮಾಡಿದ್ರೆ ನೀನ್ ನೋವು ಪಡ್ತೀಯಾ? ನೋವಾಗ್ಲಿ ನೋವಾಗ್ಲಿ, ಲವ್ ಇಸ್ ಪೇನ್. ಐ ನೋ. ನೀನ್ ಹೇಳೋದಿಲ್ಲ, ನನ್ ಲವ್ನ ಪ್ರೂವ್ ಮಾಡಕ್ಕೆ ನನಗ್ ಬೇರೆ ದಾರಿ ಇಲ್ಲ. ಬರ್ಮಾ, ಏನ್ ಹುಡುಗಾಟ ಇದು? ಹೇಳ್ದೆ ತಾನೆ ಫೀಲ್ ಆಗ್ತೀಯ ಅಂತ. ಆಕ್ಚುಲಿ ಹೋಗು. ಬುಲೆಟ್ ಇಲ್ದ ಗನ್ ತಗೊಂಡು ನಾಟಕ ಮಾಡ್ತಾಳೆ. ಬುಲೆಟ್ ಇಲ್ಲ ಅಂತ ನಿನಗ್ ಗೊತ್ತು, ಅವಳು ಗೊತ್ತಾ? ನಿಜವಾಗ್ಲೂ ಬುಲೆಟ್ ಇದ್ದಿದ್ರೆ ಇಷ್ಟೊತ್ತಾಗ್ಲೂ ಅವಳು ಸತ್ತೋಗ್ತಾ ಇದ್ಲು. ಅವಳ ಲವ್ ನಿಜವಾದ ಲವ್. ಡೆಲ್ಲಿ, ಲವ್ ಇದ್ರೆ ಸೆಂಟಿಮೆಂಟ್ಸ್ ಬರುತ್ತೆ. ನನಗೆ ಸೆಂಟಿಮೆಂಟ್ ಇಷ್ಟ ಆಗಲ್ಲ. ಅದು ಅಪ್ಪನ ಜೊತೆನೆ ಹೋಯ್ತು.